ವಯನಾಡ್ಗೆ ಹೋಗೋಣ. ಬೆಳಗಿನಿಂದ ನೋಡ್ತಾ ಇದ್ರ ವೀಕ್ಷಕರೇ, ವಯನಾಡ್ನಲ್ಲಿ ವರುಣ ಅಕ್ಷರಶಃ ರೌದ್ರಾವತಾರ ತೋರಿದಾನೆ. ಯಾವ ರೀತಿ ಕ್ಷಣ ಕ್ಷಣಕ್ಕೂ ಬೆಳಗ್ಗೆ 20ರಿಂದ ಶುರುವಾಯ್ತ್ರಿ, ಇವಾಗ ನೋಡಿದ್ರೆ 118, 119 ಇನ್ನೂ ಜಾಸ್ತಿ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕನ್ನಡಿಗರು ಕೂಡ ನಾಪತ್ತೆಯಾಗಿದ್ದು, ಪಾಪ ಟಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡಕ್ಕೆ ಅಂತ ಹೋದವರು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವಯನಾಡಿನಲ್ಲಿ ಭೂಕುಸಿತ ದುರಂತ. ಹದಿನಾರಕ್ಕೂ ಹೆಚ್ಚು ಜನ ಕನ್ನಡಿಗರು ನಾಪತ್ತೆ. ದೇವರನಾಡು ಕೇರಳ ರಣಭೀಕರ ಭೂಕುಸಿತಕ್ಕೆ ಬೆಚ್ಚಿ ಬಿದ್ದಿದೆ. ವಯನಾಡಿನ ಮೆಪ್ಪಾಡಿಯಲ್ಲಿ ಭೂಕುಸಿತ ದುರಂತ ಸಂಭವಿಸಿದೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚುತ್ತಿದ್ದು 16ಕ್ಕೂ ಹೆಚ್ಚು ಜನ ಕನ್ನಡಿಗರು ನಾಪತ್ತೆಯಾಗಿದ್ದಾರೆ. ಎಸ್, ವಯನಾಡಿನಲ್ಲಿ ಭೂಕುಸಿತ ರಣಕೇಕೆ ಹಾಕ್ತಾ ಇದೆ. ಕನ್ನಡಿಗರು ಕೂಡ ನಾಪತ್ತೆಯಾಗಿದ್ದಾರೆ ಅನ್ನೋದು ಮತ್ತಷ್ಟು ನೋವಿನ ಸಂಗತಿ. ಬೆಂಗಳೂರಿಂದ ಹೋಗಿದ್ದ ದೆಹಲಿ ಮೂಲದ 4 ನಾಪತ್ತೆಯಾಗಿದ್ದಾರೆ. ಚಾಮರಾಜನಗರದ 12ಕ್ಕೂ ಹೆಚ್ಚು ಜನ ಕೂಡ ನಾಪತ್ತೆಯಾಗಿದ್ದಾರೆ. ಮುಂಡಕೈನಲ್ಲಿದ್ದ ರಂಗಸ್ವಾಮಿ ಕುಟುಂಬದ 3 ನಾಪತ್ತೆಯಾಗಿದ್ದಾರೆ. ಚೂರಲಮಾಲೆ ಎಂಬಲ್ಲಿದ್ದ ರತ್ನಮ್ಮ ಕುಟುಂಬ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಮುಂಡಕೈನಲ್ಲಿ ಝಾನ್ಸಿ ರಾಣಿ ಕುಟುಂಬವೂ ನಾಪತ್ತೆಯಾಗಿದೆ. ಇವರು ಚಾಮರಾಜನಗರದ ಗುಂಡ್ಲುಪೇಟೆ ಮೂಲದವರು. ಚಾಮರಾಜನಗರ ಮೂಲದ ರತ್ನಿ ರಾಜೇಂದ್ರನ್ ಫ್ಯಾಮಿಲಿ ಮಿಸ್ಸಿಂಗ್ ಆಗಿದೆ. ಮಡಿವಾಳದಿಂದ ಸ್ವೀಕೃತಿ, 2 ಮಹಿಳೆಯರು ಹಾಗೂ 2 ಪುರುಷರು ಕ್ಯಾಬ್ ಬುಕ್ ಮಾಡಿಕೊಂಡು ತೆರಳಿದ್ದರು. ಸದ್ಯ ಚಾಲಕ ಮಂಜುನಾಥ್ ಮಾತ್ರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜಲಪ್ರಳಯಕ್ಕೆ ಊರೇ ಕೊಚ್ಚಿ ಹೋಗಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಆದಷ್ಟು ಬೇಗ ಕನ್ನಡಿಗರು ಸುರಕ್ಷಿತವಾಗಿ ಸಿಗಲಿ ಅನ್ನೋದೇ ನಮ್ಮ ಪ್ರಾರ್ಥನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬರೀ ವಯನಾಡ್ ಮಾತ್ರ ಅಲ್ಲ ರೀ, ವರುಣನ ಅಬ್ಬರಕ್ಕೆ ಕರುನಾಡು ಕೂಡ ಬೆಚ್ಚಿ ಬಿದ್ದಿದೆ. ಕರ್ನಾಟಕದಲ್ಲಿ ಏನಾಯ್ತಪ್ಪ ಅಂತ ನೋಡ್ತೀರಾ? ಶಿರೂರು ಗುಡ್ಡ ಕುಸಿತದ ದುರಂತ ಮಾಸುವ ಮುನ್ನವೇ ಮತ್ತೊಂದು ಕರಾಳ ದುರ್ಘಟನೆ ನಡೆದಿದೆ. ಇದು ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದೆ. ಈ ದೃಶ್ಯಗಳನ್ನೊಮ್ಮೆ ನೋಡಿ. ಒಂದೊಂದು ದೃಶ್ಯ ಬೆಚ್ಚಿ ಬೀಳಿಸುತ್ತೆ. ಕಳೆದ 15 ದಿನಗಳ ಹಿಂದೆ ಕಾರವಾರದ ಶಿರೂರಲ್ಲಿ ಗುಡ್ಡ ಕುಸಿದು 11 ಮಂದಿ ಬಲಿಯಾಗಿದ್ರು. ಈ ಘಟನೆ ಮಾಸುವ ಮುನ್ನವೇ ಈಗ ಮತ್ತೊಂದು ಕಡೆ ಗುಡ್ಡ ಕುಸಿದಿದೆ. ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂಕುಸಿತವಾಗಿ ರಸ್ತೆ ಬಂದ್ ಆಗಿದೆ. ಗುಡ್ಡದಲ್ಲಿ ಸಿಲುಕಿದ ಗ್ಯಾಸ್ ಟ್ಯಾಂಕರ್. ಶಿರೂರು ಗುಡ್ಡ ಕುಸಿತದಲ್ಲಿ ಗ್ಯಾಸ್ ಟ್ಯಾಂಕರ್ ಸಿಲುಕಿತ್ತು. ತೇಟ್ ಅದೇ ರೀತಿ ಶಿರಾಡಿ ಘಾಟ್ ಗುಡ್ಡ ಕುಸಿತದಲ್ಲೂ ಟ್ಯಾಂಕರ್ ಮಣ್ಣಿನಡಿಯಲ್ಲಿ ಹುದುಗಿ ಹೋಗಿದೆ. ಗ್ಯಾಸ್ ಲೀಕ್ ಆಗೋ ಅಪಾಯ ಎದುರಾಗಿದೆ. ಲಾರಿ, ಕಾರು, ಜೆಸಿಬಿ ಮೇಲೆ ಬಿದ್ದ ಮಣ್ಣು. ಶಿರಾಡಿ ಘಾಟ್ ಗುಡ್ಡ ಕುಸಿತದಲ್ಲಿ ಟಿಪ್ಪರ್ ಲಾರಿ ಪಲ್ಟಿಯಾಗಿದ್ದು, ಲಾರಿ ಚಾಲಕ ಹರಸಾಹಸ ಪಟ್ಟು ಹೊರಬಂದಿದ್ದಾನೆ. 1 ಕಾರು, ಜೆಸಿಬಿ ಮೇಲೂ ಮಣ್ಣು ಬಿದ್ದಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಹಾಸನದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು, ಸಕಲೇಶ್ಪುರದ ಕುಂಬರಡಿ ಹಾರ್ಲೆ ಎಸ್ಟೇಟ್ ಮಧ್ಯೆ ಬೃಹತ್ ಪ್ರಮಾಣದಲ್ಲಿ ಭೂಕುಸಿತ ಸಂಭವಿಸಿದೆ. ರಸ್ತೆ ಸಂಚಾರ ಸ್ಥಗಿತವಾಗಿದೆ. ಈಗಾಗಲೇ ಹಾಸನ ಮಲೆನಾಡು ಸಕಲೇಶ್ಪುರ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಕುಂಬರಡಿ ಗ್ರಾಮದ ಬಳಿ ಹಾರ್ಲೆ ಎಸ್ಟೇಟ್ ಏನಿದೆ, ಈ ಭಾಗದ ಮುಖ್ಯ ರಸ್ತೆ ಬಳಿ ಇಡೀ ರಸ್ತೆ ಕೂಡ ಗುಡ್ಡ ಕುಸಿತಕ್ಕೆ ಉಂಟಾಗಿರೋದನ್ನು ನಾವು ನೋಡ್ಬೋದಾಗಿದೆ. ನಾನೀಗ ತೋರಿಸ್ತಾ ಇದ್ದೇನೆ. ಈಗ ಈ ಒಂದು ರಸ್ತೆ ಏನಿದೆ, ರಸ್ತೆ 2 ಹೋಲ್ ಆಗಿರುವಂಥದ್ದು, ಮತ್ತೆ ಅಲ್ಲಿರುವಂಥ ಇಡೀ ಮಣ್ಣಿನ ಗುಡ್ಡೆ ಇಲ್ಲಿ ಜಾರಿ ಬಂದಿರೋದನ್ನ ನೋಡ್ಬೋದಾಗಿದೆ. ಕುಂಬರಡಿ ಹಾರ್ಲೆ ರಸ್ತೆಯಲ್ಲಿ ಶಾಲಾ ಮಕ್ಕಳು ಓಡಾಡ್ತಾರೆ. ಶಾಲೆ ಬಿಟ್ಟಾಗ ಭೂ ಕುಸಿತವಾಗಿದ್ರೆ ಶಿರೂರಿಗಿಂತ ಘೋರ ಘಟನೆ ಸಂಭವಿಸುತ್ತಿತ್ತು ಅಂತಾರೆ ಸ್ಥಳೀಯರು.
ಇದು ಏನಾದರೂ 6 ಗಂಟೆ 10 ನಿಮಿಷದಲ್ಲಿ ಆಗದಲ್ಲ 7 ಗಂಟೆ ನಂತರ ಆಗಿದ್ರೆ ಶಿರೂರು ಘಟನೆಗಿಂತ ತುಂಬ ಪ್ರಾಣಹಾನಿ ತುಂಬ ಅನಾಹುತ ಆಗ್ತಾ ಇತ್ತು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕರುನಾಡಲ್ಲಿ ಗುಡ್ಡದ ಭೂತ ಪದೇ ಪದೇ ಪ್ರತ್ಯಕ್ಷವಾಗ್ತಿದ್ದು ಜನರ ಬದುಕು ದುಸ್ತರವಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ನಾವು ವಯನಾಡ್ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇದ್ದೀವಿ. ಕರುನಾಡಿನ ಕೊಡಗಿನ ಪರಿಸ್ಥಿತಿ ಏನು ಕಮ್ಮಿ ಇಲ್ಲ. ಅಯ್ಯೋ, ಮಹಾ ಮಳೆಗೆ ಇಡೀ ಕೊಡಗು ತತ್ತರಿಸೋಗಿದೆ. ರಸ್ತೆಗಳೆಲ್ಲ ಕೆರೆಗಳ ತರ ಆಗ್ಬಿಟ್ಟಿದೆ. ಜನಜೀವನ ದುಸ್ತರ ಆಗ್ಬಿಟ್ಟಿದೆ. ಬದುಕೋದೇ ಕಷ್ಟ ಅನ್ನಂಗಾಗಿದೆ ಕೊಡಗಲ್ಲೂ ಕೂಡ. ಅರ್ಧ ಎಕರೆಯಷ್ಟು ಕುಸಿದ ಭೂಪ್ರದೇಶ. ರಾಜ್ಯಾದ್ಯಂತ ಮಳೆ ಆರ್ಭಟ ಜೋರಾಗಿದೆ. ಕೊಡಗು ಜಿಲ್ಲೆಯಲ್ಲಿ ವರುಣನ ಅಬ್ಬರ ಹೆಚ್ಚಾಗ್ತಲೇ ಇದೆ. ಈಗ ಕಾರವಾರದ ಶಿರೂರು ಬಳಿಕ ಕೊಡಗಿನಲ್ಲೂ ಭೂಕುಸಿತ ಆತಂಕ ಹೆಚ್ಚಾಗಿದೆ. ಭೀಕರ ದೃಶ್ಯ 1. ಭೂಕುಸಿತಕ್ಕೆ ರಸ್ತೆಯೇ ಮಾಯ. ಮಡಿಕೇರಿ ಸೋಮವಾರಪೇಟೆ ಮಾರ್ಗದಲ್ಲಿ ಭೂಕುಸಿತವಾಗಿದ್ದು ಬರೋಬ್ಬರಿ ಅರ್ಧ ಎಕರೆಯಷ್ಟು ತಗ್ಗಿದ ಭೂ ಪ್ರದೇಶ ಕೊಚ್ಚಿಕೊಂಡು ಹೋಗಿದೆ. ಅಲ್ಲದೆ ಇಡೀ ರಸ್ತೆಯೇ ಮಾಯವಾಗಿದೆ. ಭೀಕರ ದೃಶ್ಯ 2. ಕೊಚ್ಚಿ ಹೋದ ಜಮೀನು. ಇನ್ನು ಮಳೆ ಆರ್ಭಟಕ್ಕೆ ರೈತರು ಬೆಳೆದ ಬೆಳೆ ಸಂಪೂರ್ಣ ನಾಶವಾಗಿದೆ. ಅಲ್ಲದೆ ಹೊಲ ಗದ್ದೆಗಳೆಲ್ಲ ಕೊಚ್ಚಿ ಹೋಗಿದೆ. ಭೀಕರ ದೃಶ್ಯ 3. ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತ. ಕೊಡಗು ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಭಾಗಮಂಡಲ ತ್ರಿವೇಣಿ ಸಂಗಮ ಮತ್ತೊಮ್ಮೆ ಜಲಾವೃತವಾಗಿದೆ. ಭೀಕರ ದೃಶ್ಯ 4. ಮಳೆಗೆ ಮುಳುಗಿದ ರಸ್ತೆಗಳು. ಇನ್ನು ಮಡಿಕೇರಿ ತಾಲೂಕಿನ ಬೆಟ್ಟಿಗೇರಿ ಗ್ರಾಮದಲ್ಲಿ ಮಳೆಗೆ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ಅನೇಕ ಗ್ರಾಮಗಳಿಗೆ ಸಂಪರ್ಕಿಸುವ ರಸ್ತೆ ಇದೀಗ ಅಪಾಯದಲ್ಲಿದೆ. ಭೀಕರ ದೃಶ್ಯ 5. ಭೋರ್ಗೊರೆಯುತ್ತಿರುವ ನದಿಗಳು. ಭಾರೀ ಮಳೆಗೆ ಕೊಡಗು ಜಿಲ್ಲೆಯ ನದಿಗಳು ಭೋರ್ಗರೆಯುತ್ತಿವೆ. ಒಟ್ನಲ್ಲಿ ಮಳೆಯ ಆರ್ಭಟಕ್ಕೆ ಕೊಡಗು ಬೆಚ್ಚಿ ಬಿದ್ದಿದ್ದು ಜಿಲ್ಲೆಯ ಜನ ಪರದಾಡುವಂತಾಗಿದೆ. ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.